ನೀವ ಗೊತ್ತಿಲ್ಲ ಏನು ಇಷ್ಟು ತಂದು ಕೊಟ್ಟಿದ್ದೆ ಇಷ್ಟು ದೊಡ್ಡ ಓದಿದ್ದೀನಿ ನನ್ನ ಕಡೆ ನನ್ನ ಗೊತ್ತಿಲ್ಲ ಆಪ ಸ್ವಾತಂತ್ರ್ಯ ಯೋಧ ನಾಗೇಗೌಡ. ಓಹೋ ನಾಗೇಗೌಡ ಗೊತ್ತಂತಿಲ್ಲ ಕಾಂಗ್ರೆಸ್ ಪಕ್ಷದ ನಾಗೇಗೌಡ ಅಂದಂಗ ಎಲ್ಲಿ ಕಾಂಗ್ರೆಸ್ಸು ಅದು ಹಳ್ಳ ಹಿಡಿಸಿ ಅದನ್ನು ಭಾಳ ದಿನ ಕಾಂಗ್ರೆಸ್ ಯಾಕೆ ಹಳ್ಳ ಹಿಡಿದು ಗೊತ್ತೈತೇನೆ? ಯಾಕೆ ಕಾಂಗ್ರೆಸ್ ಹಳ್ಳ ಹಿಡಿದು ಏನು ಗೊತ್ತೈತೇನೆ? ನಿನಗೆ ಭಾಷಣ ಮಾಡೋದು ಅಷ್ಟೇ ಗೊತ್ತಾಗ್ತದೆ. ಅದಕ್ಕೆ ಹಳ್ಳ ಹಿಡಿದು ನಮ್ಗೆ ಯಾವ ವಿಚಾರ ಮಾಡಿ ಮಾತಾಡ್ತಿ ಇರ್ಲಿ ಬಿಡ ನಿಂದು ಅದ್ರ ಮ್ಯಾಗ ನಡೆದೈತಿ ನಮ್ಮದು ಇದ್ರ ಮ್ಯಾಗ ನೋಡಪ್ಪ. ಹೇಳು ಈಗ ಯಾಕೆ ಬಂದ್ರಪ್ಪ ನೀವು ಅಂದಾಗ ಬೆಳಗಾವದಾಗ ಒಂದು ಭಾಷಣ ಮಾಡ್ತೀನಿ ಅಂತ ಗೌಡ ಅಲ್ಲ ನೀವು? ಈಗೇನ್ ಬೆಳಗಾವಿ ಏನಿಲ್ಲ ಈಗ ಬೆಳಗಾವದಾಗ ನಮ್ಮ ಭಾಷಣ ಕೇಳೋದು ಬಂದ್ ಮಾಡಿ ಉಪ್ಪಿನ ಸತ್ಯಾಗ್ರಹ ಬಂದ ಮಾಡಿ ಭಾಷಣ ಹೇಳ್ತಿಲ್ಲ ನಿಪ್ಪಾಡೆ ಉಪ್ಪಿನ ಸತ್ಯಾಗ್ರಹ ಮಾಡಿ ಒಳಗೆ ಹಂಗ ಆಗ್ತಿದ್ವಪ್ಪ. ಈಗೇನು ಆಗೋದಿಲ್ಲ ಹಂಗೆ. ಈಗ ನಾವು ಭಾಷಣ ಮಾಡೋದು ಕಡಿಮೆ ಮಾಡಿದ್ವಿ ನೋಡು. ನೀ ಏನಂದಿಲ್ಲ ನಾವು ಯಾವ ರಾಜಕೀಯ ಯಾವ ಪಕ್ಷ ಅಂತ ನನಗೆ ಬೇಕು ಇಷ್ಟ ಮತ್ತು ನಮ್ಮ ಪಕ್ಷ ಬೇಕು ಅನ್ನೋದಿದೆ. ಹೌದು ಹೌದು ಕಾಂಗ್ರೆಸ್ ಓದು ಹೌದು ಆದ ಮೇಲೆ ನೋಡಪ್ಪ ಒಂದು ಸುಮ್ಮನೆ ಅದರಾಗಿಂತ ಇದರಾಗಿಂತ ಎಲ್ಲ ಕೂಡುವುದು ಎಂತ ಪಕ್ಷ ಯಾವಾಗ ನೋಡ್ರೆ ಅದನ್ನು ಮಾಡಿದವ ಅದನ್ನು ಮಾಡಿದ ಮ್ಯಾಲತ್ತ ನೋಡು ಈ ಕರ್ನಾಟಕದೊಳಗೆ ಅದು ಹೊರ ಕೊಡೋದು 2-3 ಚೂರ ಜನತಾ ಪಕ್ಷದ ಜನತಾ ಪಕ್ಷ ಅಂಕ ಚಕ್ರ ಇವೆಲ್ಲ ಎಲ್ಲ ಎಲ್ಲದರ ಅದು ಆದ ಮ್ಯಾಲ ನೋಡು ನಾವು ಎಲ್ಲಿ ಹೋದೆವು ಯಾವ ಪಾರ್ಟಿ ನೆನಪು ಏನು 108 ಕಡೆ ಹೋಗಿದ್ದೀವಿ 108 ಕಡೆ ಹೋಗಿದ್ದೀವಿ. ರಾಮಕೃಷ್ಣ ಹೆಗಡೆ ನಾನು ಬಹಳ ಮಂದಿ ರಾಮಕೃಷ್ಣ ಹೆಗಡೆ ಬೆನ್ನು ಹತ್ತಿದ್ರು ಮಾರಾಯ. ಅಲ್ಲ ಈ ಹಾರೋನಿಗೆ ಬ್ಯಾಸತ್ತ ಮಂದಿ ನಮ್ಮ ಲಿಂಗಾಯತ ಕಡೆ ಹೊರಗೆ ನೋಡಕತ್ರಿ ನೋಡಪ್ಪ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿನೂ ಮಾಡಿರಿ ಕಾಂಗ್ರೆಸ್ದವ್ರು ಆ ಮನುಷ್ಯನ ಎಟ್ಟುಗಳ ಮಾಡಿರಿ ಹಾರೂರ ಅವನ ಹಾರೂರ ದೇಶದಿಂದ ಇರೋದನ್ನೇ ಅವ್ನು ನಿಮಗೇನು ಗೊತ್ತೈತೆ. ಅವನ ಕುರ್ಚಿ ಕಸಗೊಂಡು ಇಂದಿರಾ ಗಾಂಧಿ ಮತ್ತೊಬ್ಬರ ರಾಜಕೀಯದೊಳಗೆ ತಂದ ಅದ್ರ ಪಾಪ 18 ಸರ್ಕೋದು ಮರಾಯ ಬಗ್ಸುದಿಗೆ ಸರ್ ವೀರೇಂದ್ರ ಪಾಟೀಲ ಅಂದ್ರೆ ನೋಡಪ್ಪ ರಾಮಕೃಷ್ಣ ಹೆಗಡೆ ಬಂದ ಅವ ನಮ್ಮ ಲಿಂಗಾಯತ ಮೇಲೆ ಸವಾರಿ ಮಾಡಿ ಅದು ಯಾಕೆ ಹಂಗೆ ಯಾವ ಆಧಾರಗಳೇ ಬಂದೀನಿ. ಬಸವಣ್ಣ ಯಾರು ಮೊದಲ ಬಸವಣ್ಣ ಹಾರೂರವಲ್ಲಿ ಅವ ಯಾಕೆ ನಮ್ಮಲ್ಲಿ ಒಂದು ಗೊತ್ತೈತೆ ನಿಮ್ಮ ಹಾರೂರಿಗೆ ಬ್ಯಾಸ ನಮ್ಮಲ್ಲಿ ನೋಡಿದ್ರೆ ಊರಲ್ಲಿ ಯಾರಿತ್ತು ಕುದುರೆ ಇರ್ತದೆ ನಮ್ಮಲ್ಲಿ ಬಂದು ಕೂಡಲೇ ಕುದುರೆ 7 ಕುದುರೆ ಮಾಡ್ತಾವೆ. ನಿಮ್ಮಲ್ಲಿ ಏನಿತ್ತು ಅದಕ್ಕೆ ಬ್ಯಾಸಕ್ತಾರೆ ಮತ್ತೆ ಹಂಗೆ ಹಿಡ್ಕೋರು ರಾಮಕೃಷ್ಣ ಲಿಂಗಾಯತರೆಲ್ಲರೂ ಒಂದು ಬೆನ್ನೈತಿರಪ್ಪ. ನಾವು ಇದ್ದೀವಲ್ಲ ನಮ್ಮ ಮಾತು ಕೇಳ ಭಾಳ ಮಂದಿ ಲಿಂಗಾಯತ ನೋಡ್ತಾರೆ ಅವನು ನೋಡಿದ್ರು ಮಾವೇ ಅವ ಸತ್ತ ಮೇಲಂದ ನೋಡ್ರಿ ಅವನು ಸುತ್ತ ಮೇಲೆ ಅವನ ಬೂದಿ ಹಾರಿ ಹೋಗುತ್ತಕ್ಕೂ ಆ ಪಾರ್ಟಿಯಾಗಿ ನಿಂತು ಲೋ ಮಾರಾಯ ಎಲ್ಲರೂ ಓಡಿ ಇದಕ್ಕ ಹೋದವು. ನೀವು ಇದು ಗೊತ್ತಾಗ್ತಿಲ್ಲ ಯಾವ ಹೌದು. ಮತ್ತೆ ನಾವು ಅದ್ರಾಗ ಬರಬೇಕಲ್ಲ ನಮ್ಮ ಹುಡುಗರು ನಮ್ಗೆ ತುಸು ಹುಡುಗರು ನೋಡ್ರಿ ಇದಂತ ಕಮಲ್ ಆ ಕಮಲ್ನಾಗ ಎಲ್ಲರೂ ಓಡಿ ಬಂದ್ರಲ್ಲೇ ಮಾರಾಯ ಕಮಲ್ ಪಾರ್ಟಿ ಅಂದ್ರೆ ನಮ್ಮದ ಈಗ ನಾವು ಅದರಾಗ ಅಲ್ಲಿ ಬಂದ ಮೇಲೆ ನೀವು ಹೇಳ್ತೀನಿ ಕೇಳು ನಮ್ಮ ಹುಡುಗರು ನನಗೆ ಟಿಕೆಟ್ ಬೇಕು ನಿನಗೆ ಟಿಕೆಟ್ ಬೇಕಂತ ಹೇಳಿ ನಾವು ಬೆನ್ನ ಹಚ್ಚಾರ. ಯಾರಿಗೆ ಎತ್ತಿಸ್ಬಿಡ್ಲಿ ಯಾವ ಟಿಕೆಟ್ ಇಸ್ಬಿಡ್ಲಿ ಏನೋ ಒಂದು 4-5 ಮಂದಿಗೆ ಇಸ್ಬಿಡ್ನು ಅಂತಂದ್ರೆ ನಮಗೇನು ಕಂಡೀಷನ್ ಆಯ್ತು ಗೊತ್ತೈತೆ ನೀವು ಚಡ್ಡಿ ಹಾಕೋಬೇಕಂದ್ರಪ್ಪ ಏನು ಕಂಡೀಷನ್ ನೀವು ಚಡ್ಡಿ ಹಾಕಿದ್ರೆ ನಿಮ್ಮ ಹುಡುಗರಿಗೆ ಟಿಕೆಟ್ ಅಂದ್ರೆ ನಾವು ವಿಚಾರ ಮಾಡಿದ್ವಿ ಬಲರಾಮ ಏನು ಅಂತ ಚಡ್ಡಿ ಹಾಕೊಂಡ್ರೆ ಏನಾಗೋದೈತು ನಮ್ಮ ಹುಡುಗರು ಇಲೆಕ್ಷನ್ ನಿಂತ ಒಂದು ಅಧಿಕಾರ ಅನುಭವಿಸಿದ್ರೆ ಸಾಕು. ಹಿಂಗಾಗಿ ನಾವು ನಮ್ಮ ಹುಡುಗರಿಗೆ ಎಲ್ಲ ಟಿಕೆಟ್ ಇಸುವತ್ತೀವಿ
ಮತ್ತು ನಾವು ಈಗ ಲಿಂಗಾಯತರ ಮುಂದೆ ಎಲ್ಲ ಹೋಗ ನಮ್ಮ ಸೀತಾರಾಮ ಕೂಸು ಆ ಸೀತಾರಾಮನವ್ರ ಒಬ್ಬರು ಇಲೆಕ್ಷನ್ ಇರ್ತಾರೋ ನಮ್ಮ ಪೈಕಿ ಅದೇ ಇಲೆಕ್ಷನ್ ನಿಂದ್ರ ಮಂದಿ ಎಲ್ಲ ಈ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಮನಿ ಮಾಡ್ಲಕ್ಕೆ ಗೌರವ ಏನಿದೆ ಅಂದ್ರೆ ನೀವು ಲಿಂಗಾಯತ್ ವೋಟ್ ಸಲುವಾಗಿ ನೀವು ಉತ್ತರ ಕರ್ನಾಟಕ ಮಂದಿ ಲಿಂಗಾಯತ ಮಂದಿ ಹೌದು ಆ ಕಡೆ ಅಂತೂ ಇಲ್ಲ ಮೈಸೂರು ಇಲ್ಲ ಈಗ ಇಲ್ಲಿ ಉತ್ತರ ಕರ್ನಾಟಕ ಒಳಗೆ ಮಂದಿ ಯಾಕೆ ಮತ್ತೆ ವಸ್ತಿ ಮಾಡ್ಲಕತ್ತೀರಿ ಇಲೆಕ್ಷನ್ ಇಂದ ರಾಜಕೀಯದಾಗ ಬಂದರೆ ಹೇಳ್ತೀರಿ ನೀವು ಮಾಡಾಕತ್ತಾರ ಮಾರಾಯ ನಾವು BJP ಆಗಿರುತ್ತಕ್ಕ ಲಿಂಗಾಯತರು ಓಟ್ ಇಲ್ಲಿ ಯಾರು ಬಂದು ನಿಂದಿರತ್ತಾರಲ್ಲ ಅವ್ರಿಗೆ ಏನು ಹೋಗಂಗಿಲ್ಲ ಅವ್ರನ್ನ ನೋಡ್ಯಾರಲ್ಲ ಮಾರಾಯ ಅವ್ರ ಕೈಯಾಗ ಸಿಕ್ಕವ್ರ ಕೈ ನನ್ನ ಮೇಗಿನ ಹಂಗಿ ಹಿಡಿದು ಬಿಡ್ತಾರೆ ಹುಡುಗರು ಅಂಜದ ಪಾರಾಗಿ ಬರಬೇಕಾದ್ರ ಒಬ್ಬೊಬ್ಬರು ಹೊರಗಿನ ಅಲ್ಲೇ ಬಿಟ್ಕೊಂಡವ ಮತ್ತೆ ಯಾವ ನೋಡೋಪ್ಪ ನಮ್ಮೊಳಗೆ ಇತ್ತು ಮೊದಲ ನಾವು ಸೊಂಟೇನು ಸಂಜೆನು ಏನವ ಹೆಸರು ಬಿಟ್ಟು ಬಿಡ್ರಿ ಅವನ ಹಕ್ಕಿಕೊಂಡು ಒಳಗೆ ಹಾಕಿ ಬಿಡೋದು ಏನೋ ಹುಡುಗರು ನಮ್ಮ ನೆನಪು ಇಲ್ಲೇನು ಎಲ್ಲಿ ಬೇಕಾದ್ರೆ ಏನಾಗೋದಿಲ್ಲ ಬೇಡ ಏನಾಗೋದಿಲ್ಲ ನೀ ಎಷ್ಟೇ ತಯಾರು ಮಾಡಬಾರ್ದು ಈಗ ಸೀತಾರಾಮನ ಸಲುವಾಗಿ ನೀ ಭಾಷಣ ಮಾಡ ಈ ಭಾಷಣದೊಳಗೆ ಸೀತಾರಾಮ ಆರಿಸಿ ಬರುವಂಗ ಭಾಷಣ ತಯಾರು ಮಾಡ್ಬೇಕ ಅಲ್ಲ ಅಂದಾಗ ಸೀತಾರಾಮ ಯಾವ ಪಕ್ಷ ಹೇಳ್ತಾರೆ ನಿಮ್ಗೆ ಏನ್ ಇರ್ತಂಗ್ಲ ಅದ ಅವನ ಪಕ್ಷ ಮತ್ತ ನೋಡಪ್ಪ ಇನ್ನೊಂದು ಹೇಳು ನನಗ ಯಾವ್ಯಾವ ದಿವಸ ಎಲ್ಲಿ ಹೋಗ್ಬೇಕು ಅನ್ನೋದು ನಾ ಹೇಳ್ತೀನಿ ನಾನು ಹೇಳು ಅದ್ರ ಮೇಲೆ ನಿಮ್ಮನ್ನ ನಾ ಖರಾಸವ ನಾನು ಭಾಷಣ ಮಾಡ್ಬೇಕು ನೋಡು ಇಲ್ಲ ನಾ ಮೊದಲು ಹೇಳ್ತೇನೆ ಇಂದ 26 ಅಲ್ಲ ಈಗ 21 ನಾ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬಗ್ಗೆ ಅದನ್ನ ಯಾಕೆ ಕಟ್ಕೊಂಡಿದೀವಿ ಕೊಟ್ಟ ಮೇಲೆ ನಾ ಮಾತಾಡ್ಬೇಕು ಬಿಡು ಅಲ್ಲ ಮುಂದೆ ಬಿಡ 22 ನಾ ಹೇಳ್ತೇನೆ ಅದು ಲಿಸ್ಟ್ ಪ್ರಕಾರ ಮುಂದೆ ಜಾಗ ಉಳಿತದ ನಾನು ನಿಮ್ಗೆ ಕೊಡ್ತೇನೆ 22 ಏನಂತಂದ್ರ ಈ ಕನ್ನಡ ಚಳವಳಿ ಮಾಡೋ ಸಲುವಾಗಿ ವಾಕಾ ನಾಗರಾಜ್ ಪತ್ರ ಬರ್ತಾರೆ ಅದಕ್ಕೆ ಅಲ್ಲಿ ಕನ್ನಡ ಸಂಘ ಉದ್ಘಾಟನೆ ಮಾಡಿ ಮೊದಲು ಈಗ ಮಹಾರಾಷ್ಟ್ರ ಏಕೀಕರಣ ಮಾಡಕ್ಕೆ ಇಂತ ನಾಳೆ ಅಲ್ಲಿ ಕನ್ನಡ ಸಂಘ ಮಾಡಿ ಇನ್ನೊಂದು ಏನಂದ್ರ 27 ಒಂದ್ ಕಡೆ ಕಾಂಗ್ರೆಸ್ ತತ್ವಗಳು ಮಾತಾಡ್ಸ್ಕೊಂಡು ಯಾವ್ದಕ್ಕೂ ಮಾತಾಡ್ತೀವೋ ಇಲ್ಲ, ತತ್ವ ಉಳಿದಿಲ್ಲ ಅಲ್ಲಿ ತತ್ವ ಉಳಿದಿಲ್ವೋ ಅವ್ರು ಯಾವಾಗ ತತ್ತಿ ಒಗ್ಸ್ಕೊಂಡಾರ ಮಾತಾಡ್ಬೇಕು ಮಾತಾಡ ಮಂದಿ ಮುಂದೆ ಕೂತಿದ್ರ ಮಾತಾಡ್ಬೇಕು ಇಲ್ಲಿ ಒಳಗೆ ಯಾವ ಅದಾರಲ್ಲ ಯಾವ ಇವು ಕ್ರೇಜಿ ಬರ್ ನಾವು ತೆಗೆದು ಅದು ಪಕ್ಷದ ಬಗ್ಗೆ ನಾನು ಮಾತಾಡೋಕ್ಕೂ ಕರ್ದ ಈಗ ಸದ್ಯ ಐತೆ ದಳದವರು ಫೋನ್ ಮಾಡಿ ನನಗೆ ಹೇಳಕತ್ತಾರ ಬಲರಾಮ್ ಖಾಲಿ ಅದ ಇದಾದ ನಂತರ ನಾ ಬರೋ ನಿಮ್ಮದು 31ನೇ ತಾರೀಕು ನಂತರ ನಾ ಬರ್ತೀನಿ ಇಲೆಕ್ಷನ್ ಮುಗಿಯನ ಬಾಲ ಅಂದ್ರೆ ನಾವು ಹೆಂಗ್ ಮಾಡ್ತೀವಿ ಗೊತ್ತೈತೆ ನಾವು ಸೀತಾರಾಮ ನಮ್ಮ ಜಾತಿದೈತೆ ಹೀಗಾಗಿರೋ ಏನ್ ಈ ಅದು ಮುಗಿಯನ ಬಾ ಅದಕ್ಕೆ ಹಿಂಗೆ ಕುತ್ತಿ ಗಾದೆ ಗಟ್ಟು ನಾಲ್ ಹೊತ್ತಿರ್ತಾರ ಏನೋ ನೀ ಅದನ್ನೇ ಮೋಸ ಮಾಡ್ಬೇಕು ಮಾಡಿದ್ಯೇನೆ ಮತ್ತೆ ನಮ್ಮ ಮಂದಿದ ಮೆರವಣಿಗೆ ಒಟ್ಟು ಬಾರಿನ ಆಗ್ತೈತೆ ಮತ್ತೆ ಹೊರಗೆ ಹೋಗ್ತಿರ್ತೀವಲ್ಲ ಅದು ಹೆಂಗಾಗ್ತೈತೆ ತಿಳಿಯೋದೇ ನಮ್ಮದು ನೀವು ಮ್ಯಾಲ ಮಾರಿ ಮಾಡಿ ಹೋಗ್ತೀರೋ ನಾವು ಹಿಂಗಿದ್ರಿಗೇನೋ ಹೋಗ್ತೀವಿ ಮತ್ತೆ ನಾವು ಹೋಗುವಂತೆ ಇಲ್ಲಿ ಭಾಳ ಮಂದಿ ಎಲ್ಲರಿಗೂ ಗೊತ್ತೈತಿ ನಮ್ಮಲ್ಲಿ ಹೆಚ್ಚದಾರ ಇಲ್ಲಿ ನಾವು ಹೋಗುವಂತೆ ಊರಾಗ ಗುದ್ರಿ ಮಾಡಿರ್ತೀವಿ ಸಾಲ ತಂದಿರ್ತೀವಿ ಬ್ಯಾಂಕ್ದ ರೊಕ್ಕ ತಂದಿರ್ತೀವಿ ತುಂಬಿರಂಗಿಲ್ಲ ಎಲ್ಲರೂ ಬಂದಿರ್ತಾರೆ ನಾವು ಹೋಗುತ್ತಾ ನೋಡ್ಲಕ್ಕೆ ಬಿಟ್ಟಿರ್ತಾರೆ ಏನೇ ನಾವ ಆ ಹೋಗುವಂತ ಸಹಿತ ಎಷ್ಟು ಡಬರ್ಲೇ ಇಟ್ಟಿಲ್ಲ ಹೇಳ್ಕೊತ ಹೋಗ್ತೀವಿ ನಾವು ಎಷ್ಟು ಹೋಗ್ತೀವಿ ನೀವು ನಾಲ್ಕು ಗೊತ್ತಿರ್ತಾರ ಯಾರು ನೋಡ್ತಿರ್ತೀವಿ ನಮ್ಮ ಬಂದಿಲ್ಲ ಹೆಚ್ಚಾರ ನೋಡು ಹೇಳ್ತೀನಿ ಕೇಳ ಅದೇನು ಕೂಡ ಕೇಳಿ ಬಂದು ನಮಗೆಲ್ಲ ಬಂದು ನಾಳೆ ಹರೆಗೆ ನನಗೆ ಬಿಡಾಕೆ ನೋಡು ಇನ್ನೊಂದು ಕೇಳ್ತಾರೆ ಈಗ ಇದನ್ನೆಲ್ಲ ಹೇಳಿ ನನ್ನ ತಲೆ ಉಳಿತ ನಿಮ್ಮ ಅಂದಾಗ ನಿಮ್ಮ ಏನ ಉಮೇದುವಾರ ಅದಲ್ಲ ಸೀತಾರಾಮ ನಾನು ಅವ್ನು ಏನೋ ಚುನಾವಣೆ ಚಿನ್ನ ಐತಿಲ್ಲ ಅದನ್ನೇ ಹೇಳೋದು ಬರ್ತೀನಿ ಏನು ತಪ್ಪು ನೋಡ ನಮ್ಮ ಕಡೆ ನಮ್ಮ ಜೋಡಿ ಯಾವ್ದು ಚಿನ್ನ ಅವ ನೋಡಪ್ಪ ಸೀತಾರಾಮಗಂತ ನಾವು ಇಲೆಕ್ಷನ್ ಚಿನ್ನ ತಗೊಂಡಿದೀವಿ ಯಾಕೆ ತಗೊಂಡಿದ್ವಿ ಅನ್ನೋದು
ಬಂದೈತಿ ಮಂದಿಗೆ. ಯಾಕಂದ್ರೆ ಅರ್ಧಂಬರ್ಧ ಮಂದಿ ಅವ್ರ ತಂದು ಬಿಟ್ಟವ್ರು ಇವ್ರ ನಮ್ಮ ಭಾಷಣದಾಗ. ಸೀತಾರಾಮ ಚಿತ್ರ ಅಂದ್ರೆ ಕತ್ತು ಕತ್ತಿ ಭಾಳ ಸಾಮಾನ್ಯ ಪ್ರಾಣಿಪಾಲ. ಅದನ್ನ ನೋಡ್ರಿ ನೀವು. ನಮ್ಮ ಚಿರ ಇಲೆಕ್ಷನ್ ಭಾಷಣ ನಾವು ಮಾತಾಡೋದಿದ್ದು ಅಥವಾ ಯಾರ ಮನೆಗೆ ಹೇಳಕ್ ಹೋಗಿದ್ವಿ ಅಂದ್ರೆ ಅವತ್ತು ಕೊಟ್ಟು ಬಿಡ್ತಾರ್ಲಿ ನಮ್ಮ ಭಾಷಣದಾಗ. ಮತ್ತೆ ನಮ್ಗೆ ಸರಳ ಆಗೋದಿಲ್ಲ, ನಾವು ಅವತ್ತು ಕೊಟ್ಟು ಬಿಟ್ರೆ ತೋರಿಸಿ ಬಿಡ್ತೀವಿ. ಅದಕ್ಕೆ ನಿಮ್ಮ ಚಿನ್ನದ ನಮ್ಮ ಚಿನ್ನ ಕತ್ತಿ. ಸೀತಾರಾಮ ಅಂದ್ರೆ ಕತ್ತಿ, ಕತ್ತಿ ಅಂದ್ರೆ ಸೀತಾರಾಮ. ಸೀತಾರಾಮ ಹೋಗ್ಬಿಡುದು ಅಂತ ಕತ್ತಿ ಹೋಗ್ಬಿಡುದು. ಸೀತಾರಾಮ ಅಂದ್ರೆ ಕತ್ತಿ. ನಿಮ್ಮ ಮತ ಯಾರಿಗೆ ಕೇಳ ಸರಳ ಎಲ್ಲ ಸರಳ ಇಲ್ಲರಿ ಕತ್ತೆಗೆ. ನೋಡ್ರಿ ಇನ್ನೊಂದ ಈಗ ನಮ್ದ ಭಾಷಣ ರೇಟ್ ಹೆಚ್ಚಾಯ್ತು. ಮೊದಲ 500 ತಗೋತಿದ್ವಿ ಒಂದು ಭಾಷಣ. ಒಂದು ಭಾಷಣಕ್ಕೆ 5,000 ರೂಪಾಯಿ ತಗೋತೀವಿ. 5,000 ರೂಪಾಯಿ ಒಂದು ಭಾಷಣ. ಇದು ಭಾಷಣದ ಆತ. ಇನ್ನು ಮುಂದೆ ನಮ್ಗೆಲ್ಲ ಫಸ್ಟ್ ಕ್ಲಾಸ್ ಇದ್ದದ್ದು ಲಾಜ್. ಬರೇ ಲಾಜ್ ಅಲ್ಲ, ಆ ಲಾಜ್ನಾಗ ಎಲ್ಲರೂ ಸರ್ವರ್ಗೆ ಆಗ್ಬೇಕು. ಅದೆಲ್ಲ ನಡೀದಿಲ್ಲ. ಈಗ ಹಳ್ಳಿ ಬಿಟ್ಟು ಮಂದಿಗೆ ಭಾಳ ಕೆಟ್ಟಗಾರಿಗೆ ನೀ ಎಲ್ಲರ ಇಂಥದ್ದೆಲ್ಲ ಮಾಡಿ ಸಿಕ್ಕಿ ಮೇನಾಗ ಅರಿವಿಲ್ದ ಕಳಿಸ್ತಾರೆ. ನಮಗೂ ಗೊತ್ತೈತೆ, ನಾವು ಭಾಳಷ್ಟು ಮಂದಿ ಹೋಗ್ಬಿಟ್ಟು ನಾವು ತಿರುಗಾಡೆಲ್ಲ ಎಲೆಕ್ಷನ್ ಯಾಕಂದ್ರೆ ನಮಗೂ ಕೇಳೋರು ಮಾಡ್ರಿ ಮಂದಿ ನಮಗೆ ಭಾಳ ಬೆಂಬಲ ಮಾಡ್ತಿದ್ದೇವ್ರಿ. ಓಣಿಗೆ 4 ಮಂದಿ ಗುರುತ್ರೆ ನಮಗೆ ದಂಡಿ ಮನೆ ಒಂದು ನಮ್ದು ಇರತ್ತಿತ್ತು ರೀ. ಆ ದಂಡಿ ಮನೆಗೆ ಹೋಗಿ ಭಾಷಣ ಮಾಡಿ ಓಟ್ ಕೇಳಕ್ಕೆ ಹೋಗುತ್ತಕ ಈ ದಂಡಿನ ಮಂದಿ ಬಂದಿಲ್ಲಕ್ಕೆ ಬರೋವ್ರಿ. ನಮ್ಮ ಏನ್ರಿ ಒಂದೊಂದು ಸಲ ಏನು ನೀವು ಅಂತಾರೆ ನಮ್ಮನ್ನ. ಅದೇನು ಹೇಳಕ್ಕೆ ನಾವು ಬರ್ತದೆ ನಮ್ಗೆ ಉಪಯೋಗ ಆಗೈತ್ರಿ. ಅದನ್ನು ಪೊಲೀಸ್ ಸ್ಟೇಷನ್ದಾಗ ಬರ್ಕೊಂಡು ಅವ್ರಿಗೆ ಅದನ್ನ ತಗೊಂಡು ಸ್ವಾತಂತ್ರ್ಯ ಹೋದ ಸಡಿಬಿಟ್ಟು ಏನು ನೀನು ಗೊತ್ತಿಲ್ಲಪ್ಪ ನಾವು ಹೆಂಗೆ ಪ್ರಸಿದ್ಧ ಆಗಿದ್ವು. ಇರಲಿ ನಿನ್ನ ಭಾಷಣದ ಏನು ರೇಟ್ ಹೆಚ್ಚಾಗೈತಿಲ್ಲ ಅದನ್ನು ಕೊಡ್ತೀವಿ. ನಂದಿ ನನಗೆ ನೀವು ಕೊಡಬೇಡ, ನಂದು ನೀ ಆಮೇಲೆ ನಾನು ನೋಡೋಣ. ನಂದು ನಿಂದು ಹಿಡ್ಕೊಳ್ಳೋ ವ್ಯವಸ್ಥೆ ಅಂತ ಏನು ಹೇಳಿದ್ದೆ ಅದ್ಯಾನ್ ನೀ ಹೇಳಿದಟ್ಟೆ ಆಗಲಿಕ್ಕಿಲ್ಲ. ಒಂದು ಲಾಜಿಕ್ದಾಗ ನೀನು ಗೋಲಿ ಮಾಡಿ ಕೊಟ್ಟು ಹರ್ಯಾಗ ಬಂದ ಸಂಜಿಗೆ ಬಂದ ಊಟ ಕೊಡಿಸ್ತೀವಿ ನೋಡ್ತು. ನೀ ದಾರು ಬೇಕು ಇದು ಬೇಕು ನಮ್ಮ ಕಡೆ ಏನಾಗೋದಿಲ್ಲ ಅದು ನೋಡ್ತೀನಿ ಹೇಳಿ ಸೀತಾರಾಮ್ಗ ಹ್ಞೂ ಅಂದ್ರೆ ನೀನು ಮಾಡಿಸ್ತೀವಿ. ಆಯ್ತು ಬಾ ನೆನಪಿಟ್ಟುವ. ಅಲ್ಲೇ ನೀ 108 ನಮೂನಿ ಅಲ್ವಾ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವ್ರದ್ದು ಯಾಕೆ ಹಿಡಿದಿ ಸೊಂಟ ಯಾರು ಮುಗಿದಿಲ್ಲ ಬಿಡು. ಅಂದ್ರೆ 1,000 ರೂಪಾಯಿ ಕೊಟ್ಟಲ್ಲ ಅರ್ಧ ತಾಸು ಭಾಷಣಕ್ಕೆ. ನಾನು ಅರ್ಧ ತಾಸು ಭಾಷಣ ಕೊಡಿದ್ರು ಗಡ್ಡ ವಿಷಯ ತಗೊಂಡು ಮಾತಾಡ. ಅಲ್ಲಿ ನೀವು ಹೇಳ್ತಾ ಹಿಡಿದ್ರೆ ಮತ್ತೆ ಬಿಡ್ಲಾಕಿಲ್ಲ ಅವ್ರು ಕನ್ನಡ ಮಂದಿ. ನೋಡಪ್ಪ ಇದೆಲ್ಲ ಮಾಡೋ ಸುತ್ತ ಸಾಹಸ ಮಾಡಕ್ಕೆ ಮಾಡಾಕ ಒಂದು ಬಿಡು. ಆದ್ರೆ ಉಳಿಕಿದ್ ಮಾಡಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೈತಿ, ರಕ್ಷಣಾ ವೇದಿಕೆ ಎಷ್ಟು ಏನೇನದ ಅವರೆಲ್ಲ ಸಿಕ್ಕ ಕೂಡ್ತಾ ಇರ್ಬೋದು.